ಎಲ್ಲರಿಗೂ ನಮಸ್ಕಾರ. ಮರಳಿ ಸ್ವಾಗತ. ನಾವು ಇಂದು ಜಾಗತೀಕರಣ ಪರಿಕಲ್ಪನೆಯ ಬಗ್ಗೆ ಮಾತನಾಡುತ್ತೇವೆ. ಜಾಗತೀಕರಣ ಎಂದರೇನು? ದೇಶದ ಆರ್ಥಿಕತೆಯನ್ನು ವಿಶ್ವ ಆರ್ಥಿಕತೆಯೊಂದಿಗೆ ಸಂಯೋಜಿಸುವುದು. ಇದು ದೇಶಗಳ ನಡುವಿನ ಪರಸ್ಪರ ಸಂಪರ್ಕದ ಪ್ರಕ್ರಿಯೆಯಾಗಿದೆ. ಬಹುರಾಷ್ಟ್ರೀಯ ಸಂಸ್ಥೆಗಳಿಂದ ವಿದೇಶಿ ವ್ಯಾಪಾರ ಮತ್ತು ವಿದೇಶಿ ಹೂಡಿಕೆಗಳ ಮೂಲಕ ಇದನ್ನು ಸಾಧಿಸಬಹುದು. ಹೂಡಿಕೆ ಎಂದರೆ ಕಾರ್ಖಾನೆ, ಯಂತ್ರ, ಭೂಮಿ, ಕಟ್ಟಡ ಇತ್ಯಾದಿ ರೂಪದಲ್ಲಿ ಆಸ್ತಿಯನ್ನು ಖರೀದಿಸುವುದು. ಕಲಿಕೆಯ ಫಲಿತಾಂಶಗಳು: ದೇಶದಾದ್ಯಂತ ಉತ್ಪಾದನೆ, ಮಾರುಕಟ್ಟೆಯಲ್ಲಿ ಭಾಗವಹಿಸಿ, ಎಂಎನ್ಸಿಗಳು ಬಹುರಾಷ್ಟ್ರೀಯ ನಿಗಮ. ಜಾಗತೀಕರಣ ಅಂಶಗಳು: ಜಾಗತೀಕರಣದ ಅನುಕೂಲಗಳು ಮತ್ತು ಅನಾನುಕೂಲಗಳು, ಎಂಎನ್ಸಿಗಳ ಪ್ರಯೋಜನಗಳು ಮತ್ತು ಹಾನಿಕಾರಕ ಪರಿಣಾಮಗಳು, ವಿಶೇಷ ಆರ್ಥಿಕ ವಲಯ, ವಿಶ್ವ ವ್ಯಾಪಾರ ಸಂಸ್ಥೆ WTO. ಕೀವರ್ಡ್ಗಳು: ಎಂಎನ್ಸಿಗಳು ಬಹುರಾಷ್ಟ್ರೀಯ ನಿಗಮ. ಉತ್ತೇಜಿಸಿ, ಏನನ್ನಾದರೂ ಬೆಳೆಯಲು ಮತ್ತು ಅಭಿವೃದ್ಧಿಪಡಿಸಲು ಪ್ರೋತ್ಸಾಹಿಸಲು. ಉದಾರೀಕರಣ: ನಿರ್ಬಂಧಗಳನ್ನು ತೆಗೆದುಹಾಕುವುದು. ಅಡೆತಡೆಗಳು: ಬೇಲಿ, ಜನರು ಒಟ್ಟಿಗೆ ಇರುವುದನ್ನು ತಡೆಯುವ ಯಾವುದಾದರೂ. ವಿದೇಶಿ ಹೂಡಿಕೆ: ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹಣದ ಹರಿವು. ಮಾತುಕತೆ: ಚರ್ಚೆಯ ಮೂಲಕ ತನ್ನಿ. ದೇಶದಾದ್ಯಂತ ಉತ್ಪಾದನೆ: ಉತ್ಪಾದನೆಯನ್ನು ಹೆಚ್ಚಾಗಿ ದೇಶಗಳಲ್ಲಿ ಆಯೋಜಿಸಲಾಗಿದೆ. ಕಚ್ಚಾ ವಸ್ತುಗಳು, ಆಹಾರ ಪದಾರ್ಥಗಳು ಮತ್ತು ಅಂತಿಮ ಉತ್ಪನ್ನಗಳನ್ನು ರಫ್ತು ಮಾಡಲಾಗುತ್ತದೆ. ಭಾರತವು ಕಚ್ಚಾ ವಸ್ತುಗಳು ಮತ್ತು ಆಹಾರ ಪದಾರ್ಥಗಳನ್ನು ರಫ್ತು ಮಾಡಿತು ಮತ್ತು ಸಿದ್ಧಪಡಿಸಿ ವಸ್ತುಗಳನ್ನು ಆಮದು ಮಾಡಿಕೊಂಡಿತು. ವ್ಯಾಪಾರವು ದೂರದ ದೇಶಗಳನ್ನು ಸಂಪರ್ಕಿಸುವ ಮುಖ್ಯ ಚಾನೆಲ್ ಆಗಿದೆ. ಉತ್ಪಾದಕರು ಮತ್ತು ಗ್ರಾಹಕರಂತೆ ಮಾರುಕಟ್ಟೆಯಲ್ಲಿ ಭಾಗವಹಿಸಿ, ಸರಕು ಮತ್ತು ಸೇವೆಗಳ ಉತ್ಪಾದಕರಾಗಿ ನಾವು ಕೃಷಿ, ಕೈಗಾರಿಕೆ ಮತ್ತು ಸೇವೆಗಳಂತಹ ಯಾವುದೇ ವಲಯದಲ್ಲಿ ಕೆಲಸ ಮಾಡಬಹುದು. ಗ್ರಾಹಕರಾದ ನಾವು ನಮಗೆ ಅಗತ್ಯವಿರುವ ಸರಕು ಮತ್ತು ಸೇವೆಗಳನ್ನು ಖರೀದಿಸಿದಾಗ ನಾವು ಮಾರುಕಟ್ಟೆಯಲ್ಲಿ ಭಾಗವಹಿಸುತ್ತೇವೆ. ಎಂಎನ್ಸಿಗಳು ಬಹುರಾಷ್ಟ್ರೀಯ ನಿಗಮಗಳು. ಎಂಎನ್ಸಿ ಒಂದು ಬಹುರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಅದು ಒಂದಕ್ಕಿಂತ ಹೆಚ್ಚು ರಾಷ್ಟ್ರಗಳಲ್ಲಿ ಉತ್ಪಾದನೆಯನ್ನು ಹೊಂದಿದೆ ಅಥವಾ ನಿಯಂತ್ರಿಸುತ್ತದೆ. ಎಂಎನ್ಸಿಗಳು ಅಗ್ಗದ ಕಾರ್ಮಿಕರು ಮತ್ತು ಇತರ ಸಂಪನ್ಮೂಲಗಳನ್ನು ಪಡೆಯುವ ಪ್ರದೇಶಗಳಲ್ಲಿ ಉತ್ಪಾದನೆಗಾಗಿ ಕಚೇರಿಗಳು ಮತ್ತು ಕಾರ್ಖಾನೆಗಳು ಸ್ಥಾಪಿಸುವ ಮೊದಲು ಹುಡುಕುತ್ತವೆ. ಎಂಎನ್ಸಿಗಳು ತಮ್ಮ ಉತ್ಪಾದನಾ ಸರಕುಗಳಿಗೆ ನಿಕಟ ಮಾರುಕಟ್ಟೆಗಳ ಅಗತ್ಯವಿದೆ. ಇದಕ್ಕೆ ನುರಿತ ಇಂಜಿನಿಯರ್ಗಳು ಮತ್ತು ಐಟಿ ಸಿಬ್ಬಂದಿ ಮತ್ತು ಗ್ರಾಹಕ ಸೇವೆಗಳನ್ನು ಒದಗಿಸುವ ಹೆಚ್ಚಿನ ಸಂಖ್ಯೆಯ ಇಂಗ್ಲಿಷ್ ಮಾತನಾಡುವ ಜನರು ಅಗತ್ಯವಿದೆ. ಎಂಎನ್ಸಿಗಳಿಗೂ ಒಂದು ಅನುಕೂಲಕರ ಸರ್ಕಾರ ಬೇಕು. ಎಂಎನ್ಸಿಗಳು ತಮ್ಮ ಉತ್ಪಾದನೆಯನ್ನು ವಿಶ್ವದಾದ್ಯಂತ ಹರಡುತ್ತವೆ. ಎಂಎನ್ಸಿಗಳು ಸ್ಥಳೀಯ ಕಂಪನಿಗಳೊಂದಿಗೆ ಪಾಲುದಾರಿಕೆಯನ್ನು ಸ್ಥಾಪಿಸುತ್ತವೆ. ಎಂಎನ್ಸಿಗಳು ಪೂರೈಕೆಗಳಿಗಾಗಿ ಸ್ಥಳೀಯ ಕಂಪನಿಗಳನ್ನು ಬಳಸುತ್ತವೆ.
ಎಂಎನ್ಸಿಗಳು ಸ್ಥಳೀಯ ಕಂಪನಿಗಳನ್ನು ಖರೀದಿಸುತ್ತವೆ ಮತ್ತು ನಂತರ ತಮ್ಮ ಉತ್ಪಾದನಾ ಚಟುವಟಿಕೆಗಳನ್ನು ವಿಸ್ತರಿಸಲು ಪ್ರಾರಂಭಿಸುತ್ತವೆ. ಜಾಗತೀಕರಣದ ಅಂಶಗಳು. ಸಾರಿಗೆಯಲ್ಲಿ ತ್ವರಿತ ಸುಧಾರಣೆ, ಕಂಟೇನರ್ ಸೇವೆ, ಅಗ್ಗದ ವಿಮಾನ ಸಾರಿಗೆ ಮತ್ತು ಉತ್ತಮ ರಸ್ತೆಗಳು ಮತ್ತು ರೈಲ್ವೆಗಳು ವೇಗವಾಗಿ ವಿತರಣೆಗೆ ಕಾರಣವಾಗಿವೆ. ಮಾಹಿತಿ ಮತ್ತು ಸಂವಹನ. ಐಟಿ ಕ್ಷೇತ್ರದಲ್ಲಿನ ಬೆಳವಣಿಗೆಗಳು ದೂರಸಂಪರ್ಕದಲ್ಲಿ ಕ್ರಾಂತಿಯನ್ನು ತಂದಿವೆ. ಇ-ಬ್ಯಾಂಕಿಂಗ್, ಇ-ಕಾಮರ್ಸ್, ಇ-ಲರ್ನಿಂಗ್, ಇ-ಮೇಲ್, ಆಡಳಿತ ಇತ್ಯಾದಿಗಳನ್ನು ಮಾಡಿದೆ. ಉದಾರೀಕರಣ. ವಿದೇಶಿ ವ್ಯಾಪಾರ ಮತ್ತು ವಿದೇಶಿ ಹೂಡಿಕೆಗೆ ಇರುವ ಅಡೆತಡೆಗಳನ್ನು ತೆಗೆದುಹಾಕಲಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಸರಕುಗಳನ್ನು ಸುಲಭವಾಗಿ ಆಮದು ಮಾಡಿಕೊಳ್ಳಬಹುದು ಮತ್ತು ರಫ್ತು ಮಾಡಬಹುದು. ವಿದೇಶಿ ಕಂಪನಿಗಳು ಇತರ ದೇಶಗಳಲ್ಲಿ ಕಾರ್ಖಾನೆಗಳು ಮತ್ತು ಕಚೇರಿಗಳನ್ನು ಸ್ಥಾಪಿಸಬಹುದು. ಆದ್ದರಿಂದ ಈ ಎಲ್ಲ ಅಂಶಗಳು ಜಾಗತೀಕರಣವನ್ನು ಸಕ್ರಿಯಗೊಳಿಸುತ್ತವೆ. ಜಾಗತೀಕರಣದ ಅನುಕೂಲಗಳು. ಈ ಪ್ರಕ್ರಿಯೆಯಲ್ಲಿ ಬಂಡವಾಳ, ಸಂಪನ್ಮೂಲಗಳು ಮತ್ತು ತಂತ್ರಜ್ಞದ ಜೊತೆಗೆ ಸರಕು ಮತ್ತು ಸೇವೆಗಳು ಒಂದು ರಾಷ್ಟ್ರದಿಂದ ಇನ್ನೊಂದಕ್ಕೆ ಮುಕ್ತವಾಗಿ ಚಲಿಸಬಹುದು. ಜನರು ಸಾಮಾನ್ಯವಾಗಿ ಉತ್ತಮ ಆದಾಯ, ಉತ್ತಮ ಉದ್ಯೋಗಗಳು ಅಥವಾ ಉತ್ತಮ ಶಿಕ್ಷಣ ಹುಡುಕಾಟದಲ್ಲಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ತೆರಳುತ್ತಾರೆ. ತಂತ್ರಜ್ಞರಲ್ಲಿನ ತ್ವರಿತ ಸುಧಾರಣೆ ಸಾರಿಗೆಯನ್ನು ಕಡಿಮೆ ಮಾಡಿದೆ. ಜಾಗತೀಕರಣ ಪ್ರಕ್ರಿಯೆಯನ್ನು ಉತ್ತೇಜಿಸಿದ ಒಂದು ಪ್ರಮುಖ ಅಂಶವೆಂದರೆ ವೆಚ್ಚ. ಇದು ಸ್ಪರ್ಧೆ ಮತ್ತು ನಾವೀನ್ಯತೆಯನ್ನು ಹೆಚ್ಚಿಸುವ ಮೂಲಕ ಗ್ರಾಹಕರಿಗೆ ಸರಕು ಮತ್ತು ಸೇವೆಗಳ ಹೆಚ್ಚಿನ ಆಯ್ಕೆ ಮತ್ತು ಗುಣಮಟ್ಟವನ್ನು ನೀಡುತ್ತದೆ. ಇದು ಅಭಿವೃದ್ಧಿ ಮತ್ತು ಬೆಳವಣಿಗೆಯ ಪ್ರಯೋಜನಗಳನ್ನು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಹರಡುವ ಮೂಲಕ ಬಡತನ, ಅಸಮಾನತೆ ಮತ್ತು ಶೋಷಣೆಯನ್ನು ಕಡಿಮೆ ಮಾಡುತ್ತದೆ. ಜಾಗತೀಕರಣದ ಅನಾನುಕೂಲಗಳು. ವಿದೇಶಿ ಸಂಸ್ಥೆಗಳಿಂದ ಹೆಚ್ಚಿದ ಸ್ಪರ್ಧೆ, ಸ್ಥಳೀಯ ಉದ್ಯೋಗಗಳು ಮತ್ತು ಕೈಗಾರಿಕೆಗಳ ನಷ್ಟ, ರಾಜಕೀಯ ಮತ್ತು ಆರ್ಥಿಕ ಅಸ್ಥಿರತೆಗೆ ಒಡ್ಡಿಕೊಳ್ಳುವುದು, ಸಾಂಸ್ಕೃತಿಕ ಮತ್ತು ಪರಿಸರದ ಪರಿಣಾಮಗಳು, ಉತ್ಪಾದಕರಿಗೆ ಹಾಗೂ ಗ್ರಾಹಕರಿಗೆ ಅನುಕೂಲ. ನಿರ್ಮಾಪಕರಿಗೆ ಅವರು ಹೊಸ ತಂತ್ರಜ್ಞಾನ ಮತ್ತು ಉತ್ಪಾದನಾ ವಿಧಾನಗಳಲ್ಲಿ ಹೂಡಿಕೆ ಮಾಡಿದ್ದಾರೆ. ಅವರು ವಿದೇಶಿ ಕಂಪನಿಗಳೊಂದಿಗೆ ಯಶಸ್ವಿ ಸಹಯೋಗದಿಂದ ಗಳಿಸಿದ್ದಾರೆ. ಜಾಗತೀಕರಣವು ಐಟಿ ಕ್ಷೇತ್ರದ ಅಭಿವೃದ್ಧಿಗೆ ನೆರವಾಯಿತು. ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಕಡಿಮೆ ಬೆಲೆಯಲ್ಲಿ ಉತ್ಪಾದಿಸಲಾಗುತ್ತದೆ. ಗ್ರಾಹಕರಿಗೆ ಹಲವಾರು ಉತ್ಪನ್ನಗಳಿಗೆ ಸುಧಾರಿತ ಗುಣಮಟ್ಟ ಮತ್ತು ಕಡಿಮೆ ಬೆಲೆಗಳನ್ನು ಆನಂದಿಸುವ ಗ್ರಾಹಕರಿಗೆ ಹೆಚ್ಚಿನ ಆಯ್ಕೆ ಇದೆ. ಇಂದು ಜನರು ಹಿಂದೆ ಸಾಧ್ಯವಿದ್ದಕ್ಕಿಂತ ಹೆಚ್ಚಿನ ಜೀವನ ಮಟ್ಟವನ್ನು ಹೊಂದಿದ್ದಾರೆ. ಸ್ಥಳೀಯ ಕಂಪನಿಗಳಿಗೆ ಎಂಎನ್ಸಿಗಳ ಪ್ರಯೋಜನಗಳು. ಎಂಎನ್ಸಿಗಳು ವೇಗದ ಉತ್ಪಾದನೆಗಾಗಿ ಹೊಸ ಯಂತ್ರಗಳನ್ನು ಖರೀದಿಸುವಂತಹ ಹೆಚ್ಚುವರಿ ಹೂಡಿಕೆಗಳಿಗೆ ಹಣವನ್ನು ಒದಗಿಸಬಹುದು. ಎಂಎನ್ಸಿಗಳು ಉತ್ಪಾದನೆಗಾಗಿ ಇತ್ತೀಚಿನ ತಂತ್ರಜ್ಞಾನವನ್ನು ತಮ್ಮೊಂದಿಗೆ ತರಬಹುದು. ಅತಿಥೇಯ ರಾಷ್ಟ್ರದ ಮೇಲೆ ಎಂಎನ್ಸಿಗಳ ಹಾನಿಕಾರಕ ಪರಿಣಾಮಗಳು. ಎಂಎನ್ಸಿಗಳು ಹೆಚ್ಚಿನ ಸಂಖ್ಯೆಯ ಸಣ್ಣ ಉತ್ಪಾದಕರು ಮತ್ತು ಕಾರ್ಮಿಕರಿಗೆ ಪ್ರಮುಖ ಸವಾಲನ್ನು ಒಡ್ಡಿವೆ. ಬ್ಯಾಟರಿಗಳು, ಟೈರ್ಗಳು, ಡೈರಿ ಉತ್ಪನ್ನಗಳು ಮತ್ತು ಸಸ್ಯಜನ್ಯ ಎಣ್ಣೆಗಳು ಎಂಎನ್ಸಿಗಳಿಂದ ತೀವ್ರ ಪೈಪೋಟಿಯಿಂದಾಗಿ ಕೆಟ್ಟದಾಗಿ ಪರಿಣಾಮ ಬೀರುವ ಕೆಲವು ಉದ್ಯಮಗಳಾಗಿವೆ.
ಹಲವಾರು ಘಟಕಗಳು ಸ್ಥಗಿತಗೊಂಡಿದ್ದು ಅನೇಕ ಕಾರ್ಮಿಕರಿಗೆ ಕೆಲಸವಿಲ್ಲದಂತಾಗಿದೆ. ಈ ದಿನಗಳಲ್ಲಿ ಹೆಚ್ಚಿನ ಉದ್ಯೋಗದಾತರು ಕಾರ್ಮಿಕರನ್ನು ತಾತ್ಕಾಲಿಕವಾಗಿ ನೇಮಿಸಿಕೊಳ್ಳಲು ಬಯಸುತ್ತಾರೆ. ಇದು ಕಾರ್ಮಿಕರ ಜೀವನವನ್ನು ಬದಲಾಯಿಸದೆ ಮತ್ತು ಅವರ ಉದ್ಯೋಗಗಳು ಇನ್ನು ಮುಂದೆ ಸುರಕ್ಷಿತವಾಗಿಲ್ಲ. ಕಾರ್ಮಿಕರು ಕೂಡ ದೀರ್ಘಾವಧಿಯಲ್ಲಿ ಕೆಲಸ ಸಮಯವನ್ನು ಮತ್ತು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ವೇತನ ಕಡಿಮೆಯಾಗಿದ್ದೇ ಹಾಗೆ ಮತ್ತು ಕಾರ್ಮಿಕರು ಹೆಚ್ಚಿನ ಸಮಯವನ್ನು ಕೆಲಸ ಮಾಡಲು ಒತ್ತಾಯಿಸಲಾಗುತ್ತದೆ. ಎಸ್ಇಝೆಡ್ ವಿಶೇಷ ಆರ್ಥಿಕ ವಲಯ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಶ್ವ ದರ್ಜೆಯ ಸೌಲಭ್ಯಗಳೊಂದಿಗೆ ಸ್ಥಾಪಿಸಲಾಗಿದೆ. ವಿದ್ಯುತ್, ನೀರು, ರಸ್ತೆಗಳು, ಸಾರಿಗೆ, ಸಂಗ್ರಹಣೆ ಮತ್ತು ಶೈಕ್ಷಣಿಕ ಸೌಲಭ್ಯಗಳಂತೆ. ವಿಶೇಷ ಆರ್ಥಿಕ ವಲಯದ ವೈಶಿಷ್ಟ್ಯಗಳು. ವಿಶೇಷ ಆರ್ಥಿಕ ವಲಯದಲ್ಲಿ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸುವ ಕಂಪನಿಗಳು 5 ವರ್ಷಗಳ ಆರಂಭಿಕ ಅವಧಿಗೆ ತೆರಿಗೆಯನ್ನು ಪಾವತಿಸಬೇಕಾಗಿಲ್ಲ. ಸರ್ಕಾರವು ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಲು ಕಾರ್ಮಿಕ ಕಾನೂನುಗಳಲ್ಲಿ ನಮ್ಯತೆಯನ್ನು ಸಹ ಅನುಮತಿಸಿದೆ. ನೀತಿ ಬದಲಾವಣೆಗಳು. 1991 ಭಾರತೀಯ ನಿರ್ಮಾಪಕರು ಜಗತ್ತಿನಾದ್ಯಂತ ನಿರ್ಮಾಪಕರೊಂದಿಗೆ ಸ್ಪರ್ಧಿಸುವ ಸಮಯ ಬಂದಿದೆ ಎಂದು ಸರ್ಕಾರ ನಿರ್ಧರಿಸಿದೆ. ಸ್ಪರ್ಧೆಯು ದೇಶದೊಳಗಿನ ಉತ್ಪಾದಕರ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ ಎಂದು ಭಾವಿಸಿದೆವು. ಇದು ಆಯ್ಕೆ ಮಾಡಲು ಹೆಚ್ಚಿನ ರೀತಿಯ ಸರಕುಗಳನ್ನು ಹೊಂದಿರುವ ಗ್ರಾಹಕರಿಗೆ ಪ್ರಯೋಜನವನ್ನು ನೀಡುತ್ತದೆ. ಇದನ್ನು ಪ್ರಬಲ ಅಂತಾರಾಷ್ಟ್ರೀಯ ಸಂಸ್ಥೆ WTO ಬೆಂಬಲಿಸಿತು. WTO ವಿಶ್ವ ವ್ಯಾಪಾರ ಸಂಸ್ಥೆ. ವಿಶ್ವ ವ್ಯಾಪಾರವನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಉದಾರೀಕರಣಗೊಳಿಸಲು ಸ್ಥಾಪಿಸಲಾಗಿದೆ. WTO ಅಧಿಕೃತವಾಗಿ ಜನವರಿ 1, 1991 ಪ್ರಾರಂಭವಾಯಿತು. ಭಾರತವು WTO ಸದಸ್ಯತ್ವ ಹೊಂದಿದೆ. ಇದು ಆಮದು ಸುಂಕಗಳು ಮತ್ತು ಆಮದು ಉಲ್ಲೇಖಗಳಂತಹ ವ್ಯಾಪಾರ ಅಡೆತಡೆಗಳನ್ನು ತೆಗೆದುಹಾಕುವ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಉತ್ತೇಜಿಸುತ್ತದೆ. WTOಯ ಋಣಾತ್ಮಕ ಅಂಶಗಳು. ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳನ್ನು ತನ್ನ ನೀತಿಯನ್ನು ಅನುಸರಿಸಲು ಒತ್ತಡ ಹೇರಿದವು. ವ್ಯಾಪಾರ ಅಡೆತಡೆಗಳು ಮತ್ತು US ಮತ್ತು EU ನಂತಹ ಸಮೃದ್ಧ ಪ್ರದೇಶಗಳಿಗೆ ಕುರುಡಾಗಿದೆ. ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗಿಂತ ಅಭಿವೃದ್ಧಿ ಹೊಂದಿದ ದೇಶಗಳು ಹೆಚ್ಚು ಪ್ರಯೋಜನ ಪಡೆದಿವೆ. ಜಾಗತೀಕರಣ ಮೇಳ. ಸರ್ಕಾರವು ವ್ಯಾಪಾರ ಮತ್ತು ಹೂಡಿಕೆ ಅಡೆತಡೆಗಳನ್ನು ಬಳಸಬಹುದು. ಜಾರಿಗೊಳಿಸಲಾಗಿದೆ ಮತ್ತು ಕಾರ್ಮಿಕರು ತಮ್ಮ ಹಕ್ಕುಗಳನ್ನು ಪಡೆಯುತ್ತಾರೆ. ಸಣ್ಣ ನಿರ್ಮಾಪಕರು ಸ್ಪರ್ಧಿಸಲು ಸಾಕಷ್ಟು ಬಲಶಾಲಿಯಾಗುವವರೆಗೆ ಅವರ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಬೆಂಬಲಿಸಿ. ದೇಶದ ಎಲ್ಲ ಜನರ ಹಿತಾಸಕ್ತಿಗಳನ್ನು ರಕ್ಷಿಸುವ ನೀತಿಗಳನ್ನು ಮಾಡಿ. ನ್ಯಾಯಯುತ ನಿಯಮಗಳಿಗಾಗಿ WTOನಲ್ಲಿ ಮಾತುಕತೆ ನಡೆಸಿ. ತೀರ್ಮಾನ. ಜಾಗತೀಕರಣವು ಪ್ರಪಂಚದ ಆರ್ಥಿಕತೆಗಳನ್ನು, ಸಾಂಸ್ಕೃತಿಕಗಳು ಮತ್ತು ಕಲ್ಪನೆಗಳ ಪರಸ್ಪರ ಅವಲಂಬನೆ ಮತ್ತು ಏಕೀಕರಣವನ್ನು ಹೆಚ್ಚಿಸುವ ಪ್ರಕ್ರಿಯೆಯಾಗಿದ್ದು, ತಾಂತ್ರಿಕ ಆವಿಷ್ಕಾರಗಳು ಮತ್ತು ಮಾರುಕಟ್ಟೆ ಶಕ್ತಿಗಳಿಂದ ನಡೆಸಲ್ಪಡುತ್ತದೆ. ಇದು ಮಾನವ ಜೀವನದ ವಿವಿಧ ಅಂಶಗಳ ಮೇಲೆ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳನ್ನು ಹೊಂದಿದೆ.